ಇನ್ನು ಸೋಫಿಯಾ ಖುರೇಶಿ ಭಾರತೀಯ ಸೇನೆಯ ವೀರನಾರಿ, ಅದರಲ್ಲೂ ನಮ್ಮ ಬೆಳಗಾವಿಯ ಸೊಸೆ. ಅದೇ ಸೋಫಿಯಾ ಮನೆ ಮೇಲೆ ದಾಳಿ ಆಗ್ಬಿಟ್ಟಿದೆ ಅಂತ ಅದೊಬ್ಬ ಪೋಸ್ಟ್ ಹಾಕಿದ್ದ. ಆ ಆರೋಪಿಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಇದರ ನಡುವೆ ಕರ್ನಲ್ ಸೋಫಿಯಾ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಂತ ಬಿಜೆಪಿ ನಾಯಕನಿಗೂ ಕೋರ್ಟ್ ಛೀಮಾರಿ ಹಾಕಿದ್ದು ಕೇಸ್ ಹಾಕಿ ಈತನ ಮೇಲೆ ಅಂತ ಹೇಳಿ ತಪರಾಕಿ ಹಾಕಿದೆ. ಕರ್ನಲ್ ಸೋಫಿಯಾ ಖುರೇಶಿ ಮಾವನ ಮನೆ ಮೇಲೆ ದಾಳಿ ಅಂತ ಪೋಸ್ಟ್. ಆರ್ಎಸ್ಎಸ್ ನಿಂದ ಅಟ್ಯಾಕ್ ಅಂತ ಸುಳ್ಳು ಸುದ್ದಿ ಹರಡಿಸಿದ ಪಾಪಿ. ಸೋಫಿಯಾ ಖುರೇಶಿ ಭಾರತೀಯ ಸೇನೆಯ ಕರ್ನಲ್. ಮೊನ್ನೆ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದ್ದನ್ನ ಸುದ್ದಿಗೋಷ್ಠಿ ನಡೆಸಿ ವಿವರಿಸಿದ್ದು ಇವರೇ. ಇದೇ ಸೋಫಿಯಾ ಬೆಳಗಾವಿಯ ಸೊಸೆ ಅನ್ನೋದೇ ಕನ್ನಡಿಗರ ಹೆಮ್ಮೆ. ಆಪರೇಷನ್ ಸಿಂಧೂರ್ ಬಳಿಕ ಇವರ ಸಾಹಸಗಾಥೆ ಜಗದಗಲ ಹರಡಿದೆ. ವಿಷಯ ಏನು ಅಂದ್ರೆ ಇದೇ ಸೋಫಿಯಾ ಬಗ್ಗೆ ಸುಳ್ಳು ಸುದ್ದಿಯೊಂದನ್ನ ಹರಡಿಸಿದ್ರು. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೊಣ್ಣೂರ ಗ್ರಾಮದ ಕರ್ನಲ್ ತಾಜುದ್ದೀನ್ ಬಾಗೇವಾಡಿಯವರ ಪತ್ನಿಯೇ ಈ ಸೋಫಿಯಾ ಖುರೇಶಿ. ಇದೇ ಸೋಫಿಯಾ ಮಾವನ ಮನೆ ಮೇಲೆ ಆರ್ಎಸ್ಎಸ್ ಬೆಂಬಲಿತ ಹಿಂದೂ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ ಅಂತ ಅನಿಸುದ್ದೀನ್ ಎಂಬಾತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದ. ಯಾವುದೋ ದಾಳಿಯ ಫೋಟೋವನ್ನ ಪೋಸ್ಟ್ ಮಾಡಿದ್ದ. ಈ ಪೋಸ್ಟ್ ಅನ್ನ ಗಂಭೀರವಾಗಿ ತೆಗೆದುಕೊಂಡ ಬೆಳಗಾವಿ ಪೊಲೀಸರು ಪರಿಶೀಲಿಸ್ತಾ ಇದ್ದಂತೆ ಇದೆಲ್ಲ ಸುಳ್ಳು ಅನ್ನೋದು ಗೊತ್ತಾಗಿದೆ. ಈ ರೀತಿ ಸುಳ್ಳು ಸುದ್ದಿ ಹರಡೋರ ಮೇಲೆ ನಾವು ಕ್ರಮ ತಗೊಳ್ತೀವಿ, ಡಿಲೀಟ್ ಮಾಡದೇ ಇದ್ರೆ ಅನ್ನೋಂಥ ಒಂದು ಪೋಸ್ಟನ್ನು ಹಾಕಿದಾಗ ತಕ್ಷಣ ಆ ವ್ಯಕ್ತಿ ಅದನ್ನು ಡಿಲೀಟ್ ಮಾಡಿದ್ದಾನೆ. ಈ ವ್ಯಕ್ತಿ ಮೂಲತಃ ಬ್ರಿಟಿಷ್ ಕೊಲಂಬಿಯಾ ಕೆನಡಾದವನು ಇರೋದಾಗಿ ವೆರಿಫೈಡ್ ಅಕೌಂಟ್ ಟ್ವಿಟರ್ನಿಂದ ಮಾಹಿತಿ ಬಂದಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಕೆನಡಾದಿಂದ ಈ ಪೋಸ್ಟ್ ಹಾಕಿರೋದು ಗೊತ್ತಾಗಿದೆ. ಈ ಬಗ್ಗೆ ತನಿಖೆಗಿಳಿದಿರೋ ಪೊಲೀಸರು ಪೋಸ್ಟ್ ಹಾಕಿದವನು ಭಾರತದಲ್ಲೇ ಅಡಗಿದ್ರೆ ಬಂಧಿಸಲು ಸಜ್ಜಾಗಿದ್ದಾರೆ. ಮತ್ತೊಂದೆಡೆ ಈ ಪೋಸ್ಟ್ ಬಳಿಕ ನಿನ್ನೆ ಅವರ ಮನೆ ಮುಂದೆ ಒಂದು ತುಕಡಿ ನಿಯೋಜಿಸಲಾಗಿತ್ತು. ಇಂದು ಅದನ್ನ ವಾಪಸ್ ಪಡೆಯಲಾಗಿದ್ದು ಪೊಲೀಸ್ ಗಸ್ತು ಮುಂದುವರೆದಿದೆ. ಸೋಫಿಯಾ ಖುರೇಶಿ ಬಗ್ಗೆ ಸಚಿವನಿಂದ ಅವಹೇಳನ ಮಾತು. ಬಿಜೆಪಿ ನಾಯಕನ ವಿರುದ್ಧ ಆಕ್ರೋಶ, ಕ್ಷಮೆಯಾಚನೆ. ಇನ್ನು ಮಧ್ಯಪ್ರದೇಶ ಬಿಜೆಪಿ ಸರ್ಕಾರದ ಸಚಿವ ವಿಜಯ್ ಶಾ ಸೋಫಿಯಾ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಭಯೋತ್ಪಾದಕರ ಸಹೋದರಿ ಅಂತ ಕರೆದಿದ್ದಾರೆ. हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तैसी करवाई. एक बार मोदी जी के लिए जोरदार ताली बजाएं. उन्होंने कपड़े उतार के हमारे हिंदुओं को मारा और मोदी जी ने उनकी बहन को उनकी ऐसी की तैसी करने हमारे जहाज से उनके घर गए. ಸಚಿವ ವಿಜಯ್ನ ಇದೇ ಮಾತು ಕಾಂಗ್ರೆಸ್ ಕಾರ್ಯಕರ್ತರು ಕೆರಳುವಂತೆ ಮಾಡಿತು. ಮಧ್ಯಪ್ರದೇಶದಲ್ಲಿ ಆತನ ಮನೆ ಬಳಿ ಜಮಾಯಿಸಿದ ಕಾರ್ಯಕರ್ತರು ನಾಮಫಲಕಕ್ಕೆ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದರು. ಕ್ಷಮೆಯಾಚಿಸಿದ್ರು ತಪ್ಪದ ಸಂಕಷ್ಟ. ತಮ್ಮ ಮಾತಿಗೆ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಎಚ್ಚೆತ್ತ ವಿಜಯ್ ಶಾ ಕ್ಷಮೆಯಾಚಿಸಿದರು. ಒಂದು ಬಾರಿ ಅಲ್ಲ, 10 ಬಾರಿ ಕ್ಷಮೆಯಾಚಿಸ್ತೀನಿ. सोफिया ನನಗೆ ನಿಜವಾದ ಸೋದರಿಗಿಂತ ಹೆಚ್ಚು ಅಂತ ಹೇಳಿದ್ರು. वो बहन हमारी सगी बहन से महत्वपूर्ण है और मेरा ना तो ऐसा कोई मन था ना इच्छा थी, और उसके बावजूद अगर जोश में कोई बात निकल गई हो और किसी को बुरी लगी हो तो मैं दिल से एक बार नहीं 10 बार माफी मांगता. ಇಷ್ಟಾದ್ರೂ ಅವರಿಗೆ ಸಂಕಷ್ಟ ತಪ್ಪಿಲ್ಲ. ಯಾಕಂದ್ರೆ ವಿಜಯ್ ವಿರುದ್ಧ ಕೇಸ್ ದಾಖಲಿಸುವಂತೆ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಸಹದೇವ್ ಮಾನೆ, TV9 ಬೆಳಗಾವಿ.